ಏನ್ ಯೋಚನೆ ಮಾಡ್ತಿದ್ಯಾ? ನನ್ ಗೆಸ್ ನಿಜ ತಾನೆ? ಇಲ್ಲ ರಾಗಿಣಿ, ದಯವಿಟ್ಟು ನನ್ನ ನಂಬು. ನಾನು ಅಜ್ಜಿ ಹತ್ರ ಯಾರ ಬಗ್ಗೆ ಏನೂ ಹೇಳಿಲ್ಲ. ನನಗೆ ಈ ಕಾಗಕ್ಕ ಗೂಬಕ್ಕನ್ ಕತೆ ಬೇಡ. ಇವತ್ತು ನಾಳೆ ನಾನು ನೆಗೆದು ಬಿದ್ದು ಹೋಗೋ ಆ ಮುದುಕಿ ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ಯಾ? ನೆವರ್, ಸಾಧ್ಯನೇ ಇಲ್ಲ. ನೀನು ನಾನು ಹೇಳ್ದಾಗೆ ಕೇಳಬೇಕು. ನಾಳೆಯಿಂದ ಅಜ್ಜಿ ರೂಮ್ ಕಡೆ ನೀನು ಕಾಲಿಡಬಾರ್ದು. ಕದ್ದು ಮುಚ್ಚಿ ನೀನೇನಾದ್ರೂ ಆ ರೂಮಿಗೆ ಹೋಗೋಕೆ ಪ್ರಯತ್ನ ಪಟ್ರೆ ನಾನು ತುಂಬ ಕೆಟ್ಟವಳಾಗಬೇಕಾಗತ್ತೆ. ಹೇಳಿದ ಅರ್ಥ ಆಯ್ತಲ್ವಾ? ಬಿ ಕೇರ್ಫುಲ್. ರಾಗಿಣಿ ರಾಗಿಣಿ ರಾಗಿಣಿ, ದಯವಿಟ್ಟು ಅರ್ಥ ಮಾಡ್ಕೊ. ನೀನು ಅವ್ರ ರೂಮ್ಗೆ ಹೋಗಬೇಡ ಅಂತ ಹೇಳಿದ್ರೆ ಹೇಗೆ? ಅಜ್ಜಿಗೆ ಅವರಾಗೆ ತಮ್ಮ ಕೆಲಸಗಳನ್ನ ಮಾಡ್ಕೊಳಕ್ಕೆ ಆಗೋದಿಲ್ಲ. ರಾಗಿಣಿ, ಅವ್ರಿಗೆ ನನ್ನ ಅವಶ್ಯಕತೆ ತುಂಬ ಇದೆ. ಓ, ಅಜ್ಜಿ ಸೇವೆ ಮಾಡೋದನ್ನ ನೀನೇನು ಗುತ್ತಿಗೆ ತಗೊಂಡ್ಬಿಟ್ಟಿದ್ಯಾ? ಆ ಮುದುಕಿ ವಿಲ್ ಬರೆಯೋ ತನಕ ಯಾರಾದ್ರೂ ಅವಳ ಬಾಯಿಗೆ ಒಂದಿಷ್ಟು ನೀರು ಬಿಟ್ಟೇ ಬಿಡ್ತಾರೆ. ನಿಮ್ಮ ಅಜ್ಜಿನ ಖಂಡಿತ ಯಾರು ಸಾಯಿಸಲ್ಲ. ಹೋಗಿ ಕೆಲಸ ನೋಡ್ಕೋ. ಯಾರದು? ನಾನು ಅಜ್ಜಿ, ಅಂಜಲಿ. ನೀವು ತುಂಬಾ ಒಳ್ಳೆ ಅಜ್ಜಿ. ನಿಮ್ಮಿಂದ ಅಮ್ಮ ಬಯಸ್ಕೊಳೋದು ತಪ್ಪು. ನೀವು ಅಮ್ಮ ಬಿಟ್ರೆ ಈ ಮನೇಲಿ ಎಲ್ಲರೂ ತುಂಬಾ ಕೆಟ್ಟವರು. ಹೌದಾ? ಅಜ್ಜಿ, ನಿಮ್ನ ಅಜ್ಜಿ ಅಂತ ಕರೆದ್ರೆ ನಿಮ್ಗೆ ಬೇಜಾರಿಲ್ಲ ತಾನೆ? ಹೇ, ಖಂಡಿತ ಇಲ್ಲ ಪುಟ್ಟ. ನೀನು ನನ್ನ ಮರಿಮಗಳಿದ್ದಾಗೆ. ಥ್ಯಾಂಕ್ ಯು ಅಜ್ಜಿ. ನಾನು ಇಷ್ಟೊಂದು ಇಷ್ಟಪಡ್ತೀಯಲ್ಲ, ನೀನು ಯಾರು ಅಂತ ಹೇಳಲೇ ಇಲ್ಲ. ಹೇಳೇನಲ್ಲ ಅಜ್ಜಿ, ನಾನು ಅಂಜಲಿ. ಅಯ್ಯೋ ಅಯ್ಯೋ, ಅಮ್ಮ ಎಲ್ಲಿ ಹೋದ್ಲು? ಅಂಜಲಿ, ಯಾಕೆ ಸುಮ್ಮನಾಗ್ಬಿಟ್ಟೆ? ಎಲ್ಲಿದೆ ಪುಟ್ಟ? ಮಾತಾಡು. ನೋಡಿದ್ಯಾ ಶಶಾಂಕ್, ಚಿಕ್ಕಮ್ಮನ ಮಗ ಸೊಸೆ ಅಜ್ಜಿಗೆ ಹೇಗೆ ಪೂಸಿ ಹೊಡಿತಿದ್ದಾರೆ ಅಂತ? ಯಾರೋ ನನ್ನ ಬಗ್ಗೆ ಅಜ್ಜಿ ಹತ್ರ ಚಾಡಿ ಹೇಳಿದ್ದಾರೆ. ಅದಕ್ಕೆ ನಾನು ಏಕದಮ್ ವಿಲನ್ ಆಗಿಬಿಟ್ಟಿದ್ದೀನಿ. ನನಗೆ ಬೈದಿದ್ದನ್ನು ನೋಡಿ
ಚಿಕ್ಕಮ್ಮನಿಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರುತ್ತೆ. ತಕ್ಷಣ ಮಗ ಸೊಸೆನ ಕಳಿಸಿ ಅಜ್ಜಿನ ಹೈಜಾಕ್ ಮಾಡಿದ್ದಾರೆ. ಎಲ್ಲರೂ ಪೂಜೆಗೆ ಬಂದಿದ್ದಾರೆ. ಈ ಅಮ್ಮ ಎಲ್ಲಿ ಹೋದ್ಲು? ಆ ಹುಡುಗಿ ಎಲ್ಲಿ ಹೋದ್ಲು? ಪಕ್ಕದಲ್ಲೇ ಬಟಬಟ ಅಂತ ಅಂತಿದ್ದೋಳು, ಅವಳು ಧ್ವನಿನೇ ಕೇಳಿಸ್ತಿಲ್ವಲ್ಲ. ಎಲ್ಲಿಗೆ ಹೊರಟೆ? ಪೂಜೆ ಇದೆಯಲ್ಲ ಅತ್ತೆ, ಪೂಜೆ ನಾನೇ ಮಾಡಬೇಕಲ್ಲ. ಓಹೋ, ನೀನು ಪೂಜೆ ಮಾಡಲಿಲ್ಲ ಅಂದರೆ ದೇವರು ಕೋಪ ಮಾಡ್ಕೊಂಡು ಶಾಪ ಕೊಟ್ಬಿಡ್ತಾನ? ಅಥವಾ ನೀ ಪೂಜೆ ಮಾಡಿದ್ರೆ ನಾಳೆನೇ ಆಕಾಶದಿಂದ ಮಗುನ ಉದುರಿಸ್ಬಿಡ್ತಾನ? ನೋಡೆ, ಹೆಜ್ಜೆ ಹೆಜ್ಜೆಗೂ ಗೊತ್ತಾಗಿದೆ ನೀನು ದುರದೃಷ್ಟವಂತೆ ಅಂತ. ನಿನ್ನಿಂದ ರಾಗಿ ನೀನು ಕೈ ಸುಟ್ಕೊಂಡ್ರು. ನೀನು ಅಲ್ಲಿಗೆ ಬರೋದು, ಪೂಜೆ ಮಾಡೋದು, ಯಾರಿಗಾದ್ರೂ ತೊಂದರೆ ಆಗೋದು, ಯಾವ್ಯಾವ ಪುಷಕನ್ಗಳು ಕಾದಿದ್ದೀವಿ ಯಾರಿಗೆ ಗೊತ್ತು. ನೋಡೆ, ನೀನು ಪೂಜೆ ಮಾಡೋದು ಬೇಕಾಗಿಲ್ಲ. ಎಲ್ಲ ಪೂಜೆನೂ ರಾಗಿಣಿನೇ ಮಾಡ್ತಾಳೆ. ಪೂಜೆ ಮುಗಿಯೋ ತನಕ ನೀನು ಈ ರೂಮ್ ಬಿಟ್ಟು ಹೊರಗಡೆ ಬರೋ ಹಾಗಿಲ್ಲ. ರಾಗಿಣಿಗಾದಾಗೆ ಬೇರೆ ಯಾರಿಗೂ ಈ ಮನೆಯಲ್ಲಿ ಯಾವ ಅನಿಷ್ಟನೂ ನಡೀಬಾರ್ದು, ಗೊತ್ತಾಯ್ತೇನೆ? ಅಮ್ಮ ಯಾಕೆ ಪೂಜೆ ಮಾಡ್ಬೋದು? ಅಮ್ಮ ಏನ್ ತಪ್ಪು ಮಾಡಿದಾಳೆ? ಏನಮ್ಮ ನೀನು? ರಾಗಿಣಿ ಕೈ ಸುಟ್ಕೊಂಡಿರೋದು ಒಂದು ಆಕಸ್ಮಿಕ. ಇದರಲ್ಲಿ ಅನಿಷ್ಟ ಏನು ಬಂತು? ಯಾಕೆ ಯಶೋದ ಕಾಲು ಸುಟ್ಕೊಂಡಿಲ್ವಾ? ಸರಿಯಾಗಿ ಹೇಳಿದ್ರಿ. ಅಮ್ಮ ಕಾಲ್ ಸುಟ್ಕೊಂಡಿದ್ದು ಮಂತ್ರವಾದಿ ಅತ್ತೆಂತಾನೆ. ನಾನೇ ನೋಡಿದ್ದೀನಿ. ಅವಳ ಅನಿಷ್ಟ. ಪರವಾಗಿಲ್ಲ ಕಣೋ ರಾಜೀವ, ಹೆಂಡ್ತಿನ ವಹಿಸ್ಕೊಂಡು ನನ್ನ ಮುಂದೆನೇ ನಿಂತ್ಕೊಂಡು ಮಾತಾಡೋಷ್ಟು ಧೈರ್ಯ ಬಂದ್ಬಿಡ್ತ ನಿಂಗೆ. ನೋಡ, ರಾಗಿಣಿ ಹೇಳು ಅಂದಿದ್ದನ್ನ ಇಲ್ಲಿ ಬಂದು ನಾನು ಹೇಳ್ತಿದ್ದೀನಿ ಅಷ್ಟೇ. ನನ್ನ ಮಾತನ್ನು ನೀವು ಬೆಲೆ ಕೊಟ್ಟಿಲ್ಲ ಅಂತಂದ್ರೆ ರಾಗಿಣಿನೇ ಕರಿತೀನಿ. ಅವಳ ಹತ್ರನೇ ನೀವಿಬ್ರು ಏನು ಹೇಳ್ತಿರೋ ಹೇಳ್ಕೊಡಿ, ಆಯ್ತಾ? ರಾಗಿಣಿ, ರಾಗಿಣಿ. ಅಮ್ಮ ಬೇಡ ಬಿಡಮ್ಮ. ಪೂಜೆ ಟೈಮಲ್ಲಿ ಅವಳನ್ನು ಕರೆಸಿ ರಂಪಾಟೋ ಮಾಡೋದು ಬೇಡ. ಈಗೇನು ಯಶೋದ ಪೂಜೆಗೆ ಬರಬಾರ್ದು ಅಷ್ಟೇ ತಾನೆ? ಅವಳು ರೂಮಲ್ಲೇ ಇರ್ತಾಳೆ. ಈಗ ನಿನ್ಗೆ ಸಮಾಧಾನನಾ? ಅಯ್ಯೋ, ಅಮ್ಮ ಯಾಕೆ ರೂಮಲ್ಲಿ ಇರ್ಬೇಕು? ಅತ್ತೆ ಹೇಳಿದ್ದು ಸರಿನೇ. ನಾನೊಬ್ಳು ದರಿದ್ರದವಳು. ನಾನು ಏನೇ ಕೆಲಸ ಮಾಡಿದ್ರು ಅದರಿಂದ ಬೇರೆಯವ್ರ ಕಷ್ಟ. ಈ ವಂಶದ ಕೊಡಿನ ಎತ್ಕೊಳಕ್ಕಾಗ್ತಿರೋ ನಾನು ಎಲ್ಲರೂ ಪಾಲ್ಗೂ ಅನಿಷ್ಟ. ಅಮ್ಮ ಅಳ್ಬೇಡ ಅಮ್ಮ, ಸಮಾಧಾನ ಮಾಡ್ಕೋ. ನೀನ್ ಯಾವಾಗ್ಲೂ ನಮ್ಮ ಅಮ್ಮನ ತರ ನಗ್ನಗ್ತಾನೆ ಇರ್ಬೇಕು. ಗಣೇಶ, ಪ್ಲೀಸ್ ಆ ಲೋಟದರಲ್ಲೂ ನೀರೆಲ್ಲ ಆರೋಗೋಗ್ ಮಾಡಪ್ಪ ಪ್ಲೀಸ್.